ನೋಡಿ, ಕರ್ನಾಟಕ ರಾಜ್ಯದಲ್ಲಿ ಇಷ್ಟೊಂದು ದೊಡ್ಡ ಬಹುಮತದಿಂದ ನಮ್ಮ ಸರ್ಕಾರ ಬಂದ ಮೇಲೆ ಮಹಿಳೆಯರನ್ನ ಏನು ನಾವು ಆರ್ಥಿಕವಾಗಿ ಸಬಲೀಕರಣ ಮಾಡಲಿಕ್ಕೆ ಏನು ಇಡೀ ಜಗತ್ತಿನಲ್ಲೇನೆ ಒಂದು ದೊಡ್ಡ ಯೋಜನೆ ಅಂತಂದ್ರೆ ಗೃಹಲಕ್ಷ್ಮಿ. ಈ ಗೃಹಲಕ್ಷ್ಮಿ ಯೋಜನೆ ಯಾವ ರೀತಿ ನಡೀತಾ ಇದೆ, ಯಾವ ರೀತಿ ಇಂಪ್ಲಿಮೆಂಟ್ ಆಗಿದೆ, ಇಲ್ಲಿಯವರೆಗೆ ಎಷ್ಟು ಬೆನಿಫಿಷರಿ ಇದ್ದಾರೆ, ಅವರಿಗೆಲ್ಲ ಇದರಿಂದ ಏನೇನು ಲಾಭ ಆಗಿದೆ, ಹೇಗೆ ಡಿಪಾರ್ಟ್ಮೆಂಟ್ ನಡೀತಾ ಇದೆ, ಏನು 2 ವರ್ಷದಲ್ಲಿ ಡಿಪಾರ್ಟ್ಮೆಂಟ್ ನಲ್ಲಿ ಆದಂತ ಏನು ಅಭಿವೃದ್ಧಿ, ನೀವು ಬಂದ ಮೇಲೆ ಏನು ಬೇರೆ ಬೇರೆ ಕೆಲಸಗಳನ್ನ ಮಾಡಿದೀರಾ, ಸ್ಪೆಷಲ್ ಆಗಿ ಗೃಹಲಕ್ಷ್ಮಿ ಬಗ್ಗೆನೇ ಬಹಳಷ್ಟು ಕೇಳಿ ತಿಳ್ಕೊಂಡು. ನಿಮ್ಮ ವಿರುದ್ಧ ಯಾವುದೇ ಶಾಸಕರು ಕಂಪ್ಲೇಂಟ್ ಅನುದಾನ ಇರಬಹುದು, ಸಚಿವರು ಭೇಟಿ ಮಾಡಿ ಸಿಗ್ತಾರೆ ಅಂತ ಬೇರೆ ಯಾವ ಸಮಸ್ಯೆಗಳ ಬಗ್ಗೆ ಕಂಪ್ಲೇಂಟ್ ಬಂದಿಲ್ವಾ? ಆ ಬಗ್ಗೆ ಏನು ಮಾಹಿತಿ ಯಾವ MLAಗಳು ಕೂಡ ನನ್ನ ಬಗ್ಗೆ ಏನು ಹೇಳಲಿಲ್ಲ ಅಂತಾನೆ ಹೇಳಿದ್ರು. ಆಮೇಲೆ ಪ್ರತಿ ತಿಂಗಳು ಗೃಹಲಕ್ಷ್ಮಿ ಹಾಕಬೇಕು ಅನ್ನೋ ಒತ್ತಾಯ ಇದೆ, ಆ ಬಗ್ಗೆ ಏನಾದ್ರು ಚರ್ಚೆ ಆಯ್ತಾ? ಇಲ್ಲ, ಆ ಬಗ್ಗೆ ಏನು ಚರ್ಚೆ ಆಗಿಲ್ಲ. ಬಟ್ ನಾವು ಪ್ರತಿ ತಿಂಗಳು ಹಾಕೋದು ಒತ್ತಾಯ ಏನು ಈಗ ಮಹಿಳೆಯರು ಹೇಳ್ತಿರ್ತಾರೆ. ಈಗ 15 ದಿನ ಡಿಲೇ ಆದ ತಕ್ಷಣ ಒಂದ್ ದಿನಕ್ಕೆ ಏನಿಲ್ಲ ಅಂತಂದ್ರು 300ರಿಂದ 500 ಕಾಲ್ಗಳು ಬರ್ತವೆ, ಅಕ್ಕ ದುಡ್ಡು ಯಾವಾಗ ಹಾಕ್ತೀರಾ ಅಂತ. ಸೊ ನಾವು ಪ್ರತಿ ತಿಂಗಳು ರೆಗ್ಯುಲರ್ ಆಗಿ ಹಾಕಬೇಕನ್ನೋದು ನಮ್ಮ ಪ್ರಯತ್ನ ಯಾವತ್ತಿದ್ರೂ ಇರುತ್ತೆ. ಶಾಸಕರು ಸಾಕಷ್ಟು ಬಾರಿ ಅದನ್ನೇ ಹೇಳಿದ್ರು, ಗೃಹಲಕ್ಷ್ಮಿ ಪ್ರತಿ ತಿಂಗಳು ಕೊಟ್ರೆ ಅದು ಅನುಕೂಲ ಆಗುತ್ತೆ, 3 ತಿಂಗಳಿಗೆ ತುಂಬಾ ಡಿಲೇ ಆಗ್ತಾ ಇದೆ. ಎಲ್ಲಿ ಯಾರು ಹೇಳಿದ್ರು? ಶಾಸಕರು ಹೇಳ್ಬಿಟ್ಟು ನಿಮ್ಮ ಶಾಸಕರು ಹೇಳೋದಕ್ಕೆ ಅವ್ರು ಕಂಪ್ಲೇಂಟ್ ಕೂಡ ಕೊಟ್ಟಿದ್ರು ನಾವು ಅಂತ ಹೇಳಿದ್ರು. ಬಟ್ ನನಗೆ ಯಾರು ಆ ರೀತಿ, ನಾನು ಈಗ ಅವ್ರಿಗೆ ಭೇಟಿಯಾಗಿನೇ ಬಂದಿದ್ದೀನಿ, ಅದ್ರ ಬಗ್ಗೆ ಅವರು ಕೇಳಲಿಲ್ಲ. ಯಾಕಂದ್ರೆ ಇಲ್ಲಿಯವರೆಗೂ ತಮಗೆ ಗೊತ್ತಿದೆ, ಮಾರ್ಚ್ ಬಂದಿತ್ತು ಅಂತ ಏನು ನಮ್ದು ಫೈನಾನ್ಸ್ ಇಯರ್ ಕ್ಲೋಸಿಂಗು ಮತ್ತೆ ಸ್ಟಾರ್ಟ್ ಆಗೋದು, ಆವಾಗ ಸ್ವಲ್ಪ 2 ತಿಂಗಳು ಡಿಲೇ ಆಗಿತ್ತು, ನಮಗೂ ಕೂಡ ನಾನು ಅವ್ರಿಗೆ ಹೇಳಿದ್ದೆ. ಬಟ್ ಈಗ ಆ ರೀತಿಯಾದಂತ ಏನು ಇದಿಲ್ಲ, ಪ್ರತಿ ತಿಂಗಳು ಹಾಕ್ಲಿಕ್ಕೆ ನಮ್ಮ ಡಿಪಾರ್ಟ್ಮೆಂಟ್ ಸನ್ನದ್ಧವಾಗಿದೆ. ಇದು ಕರ್ನಾಟಕ, ಇದು ಮಹಾರಾಷ್ಟ್ರ ಅಲ್ಲ. ಚುನಾವಣೆಕ್ಕಿನ್ನ ಮುಂಚೆ ಲಾಡ್ಲಿ ಬೆಹನ್ ಅಂತ ಹೇಳಿ 3 ತಿಂಗಳು ಹಣವನ್ನ ಹಾಕಿ, ಚುನಾವಣೆ ಆದ್ಮೇಲೆ 6 ತಿಂಗಳು ಹಣನೇ ಕೊಟ್ಟಿಲ್ಲ. ಸೊ ಇದು ಕರ್ನಾಟಕ, ಇಲ್ಲಿ ಗೃಹಲಕ್ಷ್ಮಿ ನಡೀತಾಳೆ. ಬಿಜೆಪಿಯವರಿಗೆ ಹೇಳಲಿಕ್ಕೆ ಬಯಸ್ತೇನೆ, ಇದು ಮಹಾರಾಷ್ಟ್ರ ಅಲ್ಲ. ಮಹಾರಾಷ್ಟ್ರದಲ್ಲಿ ನಿಮ್ಮ ಲಾಡ್ಲಿ ಬೆಹನ ಸ್ಕೀಮ್ ಏನಾಗಿದೆ ಅನ್ನೋದನ್ನ ಕರ್ನಾಟಕದ ಮಾಧ್ಯಮದ ನನ್ನ ಸಹೋದರರಿಗೆ ತಿಳಿಸಿ ಅಂತ ಹೇಳ್ತೇನೆ. ಇಲ್ಲ, ನನ್ನ ಡಿಪಾರ್ಟ್ಮೆಂಟ್ ನಲ್ಲಿ ಏನೇನು ಹೊಸದಾಗಿ ಈಗ ಉದಾಹರಣೆಗೆ LKG UKG ಪ್ರಾರಂಭ ಮಾಡ್ತಾ ಇರೋದು, ಗೃಹಲಕ್ಷ್ಮಿ ಸಂಘಗಳನ್ನ ನಾವು ಕಟ್ತಾ ಇರೋದು. ಗೃಹಲಕ್ಷ್ಮಿ ಸಂಘಗಳನ್ನ ಬರೇ ಕಟ್ಟದೆ ಅವನ ಮತ್ತೆ ಇನ್ನಷ್ಟು ಅವನ ಪುನಶ್ಚೇತನಗೊಳಿಸಬೇಕು ಅಂತ ಈಗ ನಾವು ನಬಾರ್ಡ್ ಅವ್ರ ಹತ್ರ ಮಾತಾಡ್ತಾ ಇದ್ದೀವಿ, ಗ್ರಾಮೀಣ ವಿಕಾಸ್ ಬ್ಯಾಂಕ್ ಅವ್ರ ಹತ್ರ ಮಾತನಾಡ್ತಾ ಇದ್ದೀವಿ, DCC ಬ್ಯಾಂಕ್, ಆಪೆಕ್ಸ್ ಬ್ಯಾಂಕ್ ಹತ್ರ ಮಾತನಾಡ್ತಾ ಇದ್ದೀವಿ. ಅವ್ರಿಗೆ ಮತ್ತೆ ಲೋನ್ ಅನ್ನ ಕೊಟ್ಟು ಗ್ರೂಪ್ಗಳನ್ನ ಮಾಡಿ ಮತ್ತೆ ಅವ್ರಿಗೆ ಉದ್ಯೋಗಕ್ಕೆ ಉತ್ತೇಜನ ಮಾಡಬೇಕು ಅಂತ ಏನು ಗೃಹಲಕ್ಷ್ಮಿ ಸಂಘಗಳನ್ನ ಮಾಡ್ತಾ ಇದ್ದೀವಿ. ಬಹಳ ಇಂಟ್ರೆಸ್ಟಿಂಗ್ ಆಗಿ ಅದ್ರ ಬಗ್ಗೆ ತಿಳ್ಕೊಂಡು ಎರಡನೇದು ಸಾಕಷ್ಟು ಗ್ರಾಮಗಳಲ್ಲಿ ಇನ್ನೂ ಕಟ್ಟಡಗಳೇ ಇಲ್ಲ. ಹೇಗೆ ನೀವು ಸ್ಕೂಲ್ಗಳನ್ನು ಆರಂಭ ಮಾಡ್ತೀರಾ? ನಮ್ಮಲ್ಲಿ ಕಟ್ಟಡಗಳ ಕೊರತೆ ಏನಿಲ್ಲ. 58,000 ಅಂಗನವಾಡಿಗಳಲ್ಲಿ 54,000 ಕಟ್ಟಡಗಳಿದಾವೆ. ಹತ್ತತ್ರ ಬಾಡಿಗೆ ಕಟ್ಟಡಗಳಿದಾವೆ. ಆಮೇಲೆ ನಾವು ಸ್ಕೂಲ್ ಲೊಕೇಟೆಡ್ ಅಂತ ಹೇಳ್ತೀವಿ. ಸ್ಕೂಲ್ಗಳಲ್ಲಿ 4,000 ಅಂಗನವಾಡಿಗಳಿದಾವೆ, ಬಾಡಿಗೆ ಕಟ್ಟಡ ಇದಾವೆ. ಯುವಕ ಸಂಘದಲ್ಲಿ ಅಂಗನವಾಡಿಗಳನ್ನ ನಡೆಸ್ತಾ ಇದ್ದೀವಿ. ಗ್ರಾಮ ಪಂಚಾಯಿತಿಯ ಪಕ್ಕದಲ್ಲಿ ಸಮುದಾಯ ಭವನದಲ್ಲಿ ಅಂಗನವಾಡಿಗಳನ್ನ ನಡೆಸ್ತಾ ಇದ್ದೀವಿ. ಸೊ ನಮಗೆ ಕೊರತೆ ಅಂತೂ ಇಲ್ಲ. ಇನ್ನೇನು ನಮಗೆ ನಗರಗಳಲ್ಲಿ ನಮಗೆ ಸಮಸ್ಯೆ ಕಾಡಿಸ್ತಾ ಇರೋದು ಬೆಂಗಳೂರಿನಂತ ನಗರದಲ್ಲಿ, ಬೆಳಗಾವಿ ಅಂತ ಸಿಟಿನಲ್ಲಿ, ಮೈಸೂರಂತ ಸಿಟಿನಲ್ಲಿ ನಮಗೆ ಸೈಟ್ಗಳನ್ನ ತೆಗೆದುಕೊಳ್ಳೋದು ಬಹಳ ಕಷ್ಟ ಆಗಿದೆ. ಅದಕ್ಕೆ ಮೊನ್ನೆ ಬಜೆಟ್ ನಲ್ಲಿನೇ ಘೋಷಣೆ ಮಾಡಿದ್ದಾರೆ. ಸಿಟಿಗಳಲ್ಲಿ ಇರುವಂತ ಇದೇನು ನಾವು CA ಸೈಟ್ ಅಂತ ಹೇಳ್ತೀವಿ, ಆ ಸೈಟ್ಗಳನ್ನು ಕೂಡ 50% ಅಮೌಂಟ್ ಕಟ್ಟಿ ತೆಗೆದುಕೊಳ್ಬಹುದು ಅಂತ, ಅದನ್ನು ಕೂಡ ಬಹಳ ಸರಳ ಮಾಡಿ ನಮ್ಮ ಮುಖ್ಯಮಂತ್ರಿಗಳು ಕೊಟ್ಟಿದ್ದಾರೆ. ಈ ವರ್ಷನೇ LKG UKG ಶುರು. ನೋಡಿ, ನಾನು ಮಂತ್ರಿ ಆದ್ಮೇಲೆ ಅಂಗನವಾಡಿಯ ಎಲ್ಲ ಯೂನಿಯನ್ಗಳು 6-7 ಯೂನಿಯನ್ಗಳಿದಾವೆ. ಎಲ್ಲ ಯೂನಿಯನ್ಗಳ ಹತ್ರ ಕರೆದಿ ಮಾತಾಡಿ 4-5 ಬಾರಿ ಅವರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಬಂದಿದ್ದೀನಿ. 25 ಅವರ ಬೇಡಿಕೆಗಳಿತ್ತು.
ಎಷ್ಟು ಯೂನಿಯನ್ಗಳಿದಾವೆ ಎಲ್ಲ ಯೂನಿಯನ್ಗಳ ಜೊತೆ ಮೀಟಿಂಗ್ ಮಾಡಿದಂತ ಸಂದರ್ಭದಲ್ಲಿ 25 ಅವರ ವಿವಿಧ ಬೇಡಿಕೆಗಳಿತ್ತು. ಆ ವಿವಿಧ ಬೇಡಿಕೆಯಲ್ಲಿ ಇಲ್ಲಿಯವರೆಗೆ 2 ವರ್ಷದಲ್ಲಿ 18 ಬೇಡಿಕೆಗಳನ್ನ ನಾವು ಪೂರೈಸಿದ್ದೀವಿ. ಇನ್ನು ಉಳಿದಿದ್ದು ತಮಗೆ ಗೊತ್ತಿದೆ, ಅವರ ಒಂದು ಸಂಬಳವನ್ನ, ಗೌರವಧನವನ್ನ ಸ್ವಲ್ಪ ಜಾಸ್ತಿ ಮಾಡುವಂತಂದ್ರು. ಅದನ್ನು ಕೂಡ ಈ ಬಾರಿ ನಾವು ವರ್ಕರ್ಸ್ಗೆ 1000 ರೂಪಾಯಿ ಮತ್ತು ಹೆಲ್ಪರ್ಸ್ಗೆ 750 ರೂಪಾಯಿ ಅದನ್ನು ಕೂಡ ಜಾಸ್ತಿ ಮಾಡಿ. ಯಾಕ್ರಿ ಈ ಕ್ವಶನ್ ಕೇಳ್ತೀರಾ? ಖಂಡಿತವಾಗ್ಲೂ ವಿಶ್ವಾಸ ಇದೆ. ಅಷ್ಟು ಒಳ್ಳೆಯ ಕೆಲಸವನ್ನ, ರಾಜ್ಯದ ಜನರ ಸೇವೆಯನ್ನ ಮಾಡಿದೀವಿ. ಹೈಕಮಾಂಡ್ಗೆ ಮನವರಿಕೆ ಆಗಿದೆ. ಮುಖ್ಯಮಂತ್ರಿಗಳ ಆಶೀರ್ವಾದ ಇದೆ, ಉಪಮುಖ್ಯಮಂತ್ರಿಗಳ ಆಶೀರ್ವಾದ ಇದೆ. ಒಳ್ಳೆ ಕೆಲಸ ಮಾಡ್ತಾ ಇದ್ದೀನಿ. ಖಂಡಿತವಾಗ್ಲೂ ವಿಶ್ವಾಸ ಇದೆ. ಮೊಮ್ಮಗಳು ಹುಟ್ಟಿದ್ಮೇಲೆ ಹರಿಸ್ಕೊಂಡಿದ್ದೆ, ಮೊಮ್ಮಗಳ ಮುಡಿಯನ್ನ ಕೊಡ್ತೀವಿ ಅಂತ. ಸೊ ಅದಕ್ಕೋಸ್ಕರ ಹೋಗಿ ಆ ಹರಕೆಯನ್ನ ತೀರಿಸ್ಕೊಂಡು ಬಂದಿದೀವಿ. ನಾಡಿಗೆ ಒಳ್ಳೇದಾಗ್ಲಿ, ನಮ್ಮ ನಾಡು ಸಮೃದ್ಧಿಯಿಂದ ಬೆಳೀಲಿ, ಸರ್ಕಾರಕ್ಕೆ ಒಳ್ಳೆ ಹೆಸರು ಬರಲಿ ಅಂತ ಬೇಡ್ಕೊಂಡು ಬಂದಿದ್ದೀವಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.